ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತಿನ ವ್ಲಾಗ್ನ ಮಾರ್ನಿಂಗಿಂದನೇ ಶುರು ಮಾಡಿದ್ದೀನಿ. ರಾತ್ರಿ ನಿದ್ದೆ ಇಲ್ಲ. ಸೊ ಅಪ್ಪು ಬರೋದು ಬೆಂಗಳೂರಿಗೆ ಹೋಗಿದ್ರು, ಮಿಡ್ನೈಟ್ ಆಗೋಗ್ಬಿಟ್ಟಿತ್ತು, ಹಾಗಾಗಿ ನಿದ್ದೆ ಇಲ್ಲ. ವ್ಲಾಗ್ನ ಕೂಡ ಶುರು ಮಾಡಿರೋದು ಲೇಟೇ ಆಗಿಬಿಟ್ಟಿದೆ. ಒಂದು ಸೆಕೆಂಡ್, ಎಲ್ಲರಿಗೂ ಹ್ಯಾಪಿ ಕ್ರಿಸ್ಮಸ್. ಇವತ್ತು ಕ್ರಿಸ್ಮಸ್ ಇರೋದ್ರಿಂದ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡೋಣ ಅಂತ ಹೇಳಿ ಮನೆ ಕ್ಲೀನ್ ಮಾಡ್ತಾಯಿತ್ತು ಮಮ್ಮಿ. ಫುಲ್ಲು ಎಲ್ಲ ಕಡೆ ವಾಶ್ ಮಾಡಿ ಮನೆ ಒರೆಸಿ ಗುಡಿಸಿ ಮಾಡ್ತಾವ್ರೆ. ಇವಾಗ ಅವ್ರ ಜೊತೆ ಸ್ವಲ್ಪ ನಾನು ಕೂಡ ಹೆಲ್ಪ್ ಮಾಡಬೇಕು. ಗ್ಯಾಸ್ ಕೂಡ ಖಾಲಿಯಾಗಿದೆ, ಅಡುಗೆ ಮಾಡಲಿಕ್ಕೆ ಗ್ಯಾಸ್ ಇಲ್ಲ, ಹಾಗಾಗಿ ಒಲೆಯಲ್ಲಿ ಅಡುಗೆ ಮಾಡಬೇಕು ಇವತ್ತು. ಅಮ್ಮ ದನಗಳಿಗೆ ಸೈಲೇಜ್ ಕೂಡ ಇಡ್ತಾವ್ರೆ. ಸೈಲೇಜ್ ಇಟ್ಬಿಟ್ಟು ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬರ್ತಾರೆ. ಆದಷ್ಟು ಹೆಲ್ಪ್ ಮಾಡ್ಕೊತೀನಿ ನಾನು. ಅಪ್ಪು ಮತ್ತು ಚಿನ್ನು ಹೊಸಪೇಟೆಗೆ ಹೋಗಿದ್ದಾರೆ. ಸ್ವಲ್ಪ ಮೊಮೆಂಟೋ ಕೊಟ್ಟು ಬರೋದಿತ್ತು, ಹಾಗಾಗಿ ಹೊಸಪೇಟೆಗೆ ಹೋಗಿದ್ದಾರೆ. ಮನೇಲಿ ಇವತ್ತು ನಾನು ಅಮ್ಮ ಇಬ್ಬರೇ. ಹಂಗಿರೋದ್ರಿಂದ ನಿಧಾನಕ್ಕೆ ಒಂದು 10-11 ಗಂಟೆಗೆ ಅಷ್ಟೊತ್ತಿಗೆ ಟಿಫನ್ ಮಾಡೋ ಥರ ಟಿಫನ್ ಮಾಡ್ಕೊತೀನಿ. ಟೈಮ್ ಆಗಲೇ 9 ಗಡಿಯಾರ ನಿಂತೋಗ್ಬಿಟ್ಟಿದೆ, 9:30 ಆಗಿಬಿಟ್ಟಿದೆ. ಇಲ್ಲ, 9 ಆಗಿದೆ. ಹಾಗಾಗಿ ಒಂದು ಕಡೆಯಿಂದ ಮನೆ ಕ್ಲೀನ್ ಮಾಡ್ಕೊಂಡು ಬರಬೇಕು. ಇವಾಗ ಎಲ್ಲ ಕಡೆ ಧೂಳು. ಈ ಸಮ್ಮರ್ ಸ್ಟಾರ್ಟ್ ಆಯ್ತಂದರೆ ಧೂಳು ಸ್ಟಾರ್ಟ್ ಆಗಿಬಿಡುತ್ತೆ. ಪಟ ಮನೆ ಕ್ಲೀನ್ ಮಾಡ್ಕೊಂಡು ಬರ್ತೀನಿ. ಮೊನ್ನೆ ಎಲ್ಲ ವಾಶ್ ಮಾಡಿದ ಬಟ್ಟೆ ಎಲ್ಲ ಫುಲ್ ಈ ಥರ ಬಿಸಾಡಿದ್ದಾರೆ. ಇವಾಗ ಇದೆಲ್ಲ ಮಡ್ಚಿಟ್ಕೊಂಡು ಕ್ಲೀನ್ ಮಾಡ್ಕೊಂಡು ಒಂದು ಕಡೆಯಿಂದ ಬರ್ತೀನಿ. ಇವತ್ತಿನ ವ್ಲಾಗ್ಸ್ ಎಲ್ಲ ಹೇಗಿರುತ್ತೆ ಅಂತ ನನಗೂ ಕೂಡ ಗೊತ್ತಿಲ್ಲ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಬರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡ್ಕೊಳ್ಳೋಣ. ಅಮ್ಮ ಆಚೆ ಮನೆ ಆಚೆ ಎಲ್ಲ ದನಗಳಿಗೆ ಶೈಲೇಜ್ನ ಇಟ್ಕೊಂಡು ಪ್ಯಾಸೇಜ್ನೆಲ್ಲ ನೀಟಾಗಿ ಒರೆಸ್ತಾ ಇದ್ದಾರೆ. ಮೊನ್ನೆ ಎಲ್ಲ ಅಡಿಕೆ ತಂದಿದ್ವಲ್ವಾ, ಎಲ್ಲ ಕಡೆ ಓಡಾಡಿರೋದ್ರಿಂದ ಅಡಿಕೆ ಕರೆ ಬಿದ್ದಿದೆ. ಹಂಗಾಗಿ ಅಮ್ಮ ನೀಟಾಗಿ ಉಜ್ಜಿ ಒರೆಸ್ಕೊಳ್ತಾ ಇದ್ರು. ಸರಿ, ಅಮ್ಮ ಒಳಗೆ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನಾನು ಒಳಗಡೆ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕ್ಲೀನ್ ಮಾಡ್ಕೊತಿದ್ದೀನಿ. ನಮ್ಮ ಹಸುಗಳಿಗೆ ಶೈಲೇಜ್ ಇಟ್ಟು ಬೆಳಗ್ಗೆ ಹೊತ್ತು ಬೂಸ ಇಟ್ಟು ಹೊತ್ತಿಗೆ ಒಂದು ಟಿಫನ್ ಟೈಮೇ ಆಗೋಗ್ಬಿಡುತ್ತೆ ಅಮ್ಮನಿಗೂ ಅಪ್ಪುಗೂ. ಇವತ್ತು ಅಪ್ಪು ಹೊಸಪೇಟೆಗೆ ಹೋಗಿದ್ರಿಂದ ಅಮ್ಮನಿಗೆ ಎಲ್ಲ ಕೆಲಸನೂ ಬಿದ್ದೋಗ್ಬಿಟ್ಟಿದೆ. ಹಂಗಿರೋದ್ರಿಂದ ಅಮ್ಮನೇ ಎಲ್ಲ ಕೆಲಸ ಮಾಡ್ಕೊತಾ ಇದ್ದಾರೆ. ಫ್ರೆಂಡ್ಸ್, ಮನೇಲಿ ಎಷ್ಟು ಕೆಲಸ ಮಾಡಿದ್ರು ಕೂಡ ಮುಗಿಯೋದೇ ಇಲ್ಲ. ಒಂದು ಕಡೆ ಸಿಲಿಂಡ್ರು ಕೂಡ ಖಾಲಿಯಾಗಿರೋದ್ರಿಂದ ಸಿಲಿಂಡ್ರು ಕೂಡ ತರಿಸ್ಬೇಕಾಗಿದೆ. ಹಾಗಾಗಿ ಸಿಲಿಂಡ್ರ್ ಇಲ್ಲದೆ ಇರೋ ಮನೆಯೆಲ್ಲ ಪೂರ ಕ್ಲೀನ್ ಆಗೈತೆ. ಕಸ ಗುಡಿಸಿ ಮನೆ ಒರೆಸಿರೋದಾಗೈತೆ. ಇವಾಗ ನಾನು ಕಸ ಗುಡಿಸ್ಕೊಟ್ಟೆ, ಅಮ್ಮ ಮನೆ ಒರೆಸಿದ್ರು. ಸ್ವಲ್ಪ ಬಟ್ಟೆ ಐತೆ, ಬಟ್ಟೆ ಮಡಿಸ್ಬೇಕು. ಅಪ್ಪು ಇಲ್ಲದೇ ಇರೋ ಕಾರಣ ಇಲ್ಲಿ ಯಾರ ಕೈಲೋ ಚಿಕನ್ ಕೂಡ ತರ್ಲಿಕ್ಕೆ ಕೊಟ್ಟಿದ್ದೀನಿ. ಚಿಕನ್ ತರ್ಲಿಕ್ಕೆ ಹೋಗಿದ್ದಾರೆ. ಚಿಕನ್ ಸಾಂಬಾರು, ಬಿರಿಯಾನಿ, ಆಮೇಲೆ ಕಬಾಬ್ ಮಾಡೋಣ ಅಂತ. ಸಿಲಿಂಡ್ರ್ ಖಾಲಿಯಾಗಿರೋದ್ರಿಂದ ಈಗ ಸಿಲಿಂಡ್ರ್ ಕೂಡ ತರಿಸ್ಬೇಕು. ಇದು ರಾತ್ರಿ ನಮ್ಮ ಮನೆಯಿಂದ ಅಲ್ಲಿಂದ ತಂದಿರೋ ಬಾಕ್ಸ್ಗಳು. ಇದು ಬಾರ್ಲೆ ಪುಡಿ ಬಾಕ್ಸು, ಇದು ಸಣ್ಣಕ್ಕಿ ಬಾಕ್ಸು. ಟೀ ಮಾಡಿಬಿಟ್ಟು ಇನ್ನೊಂದು ಸರ್ತಿ ಟೀ ಕುಡಿದ್ಬಿಟ್ಟು ಸ್ವಲ್ಪ ಪಾತ್ರೆ ಐತೆ ವಾಶ್ ಮಾಡ್ಕೊತೀನಿ. ಆದಷ್ಟು ಅಮ್ಮ ದನಿಗೆ ಹೋಗೋಷ್ಟೊತ್ತಿಗೆ ಎಷ್ಟಾಗುತ್ತೋ ಅಷ್ಟು ಕೆಲಸ ಮುಗಿಸ್ಕೊಳ್ಳೋಣ ಅಂತ. ಫ್ರೆಂಡ್ಸ್, ಬಿಸಿಲು ಇಲ್ಲಿ ಫುಲ್ ಫೇಸೆಲ್ಲ ಟ್ಯಾನ್ ಆಗಿಬಿಟ್ಟಿದೆ. ಇವತ್ತು ಟ್ಯಾನ್ ರಿಮೂವ್ ಮಾಡ್ಕೊಬೇಕು. ಹೀಗೆ ಸಾಕಷ್ಟು ಕೆಲಸ ಇದೆ. ಮನೆ ಕ್ಲೀನ್ ಮಾಡಿದ್ರೆ ಮನಸ್ಸಿಗೆ ಎಷ್ಟೋ ಸಮಾಧಾನ. ಫ್ರೆಂಡ್ಸ್, ಆ ಅಣ್ಣನ ಕೈಯಲ್ಲಿ ಚಿಕನ್ ತರಿಸ್ಲಿಕ್ಕೆ ಅಂತ ಕಳಿಸಿದ್ದೆ, ಬಟ್ ಅವ್ರು ಇನ್ನೂ ಬಂದಿಲ್ಲ. ಹಂಗಾಗಿ ಈರುಳ್ಳಿ ಆಗ್ಬೋದು, ಕಾಯಿ ಆಗ್ಬೋದು, ಕೊತ್ತಂಬರಿ ಆಗ್ಬೋದು, ನನಗೇನೆಲ್ಲ ಬೇಕೋ ಅಡುಗೆಗೆ ಸೋಸಿಟ್ಕೊತಾ ಇದ್ದೀನಿ. ಇನ್ನೊಂದು ಕಡೆ ಟೀ ಕೂಡ ಮಾಡ್ಕೊಂಡಿದ್ದೀನಿ. ಅಮ್ಮ ನಾನು ಇಬ್ಬರೇ ಇರೋದ್ರಿಂದ ಎಷ್ಟು ಸರ್ತಿ ಟೀ ಕುಡಿದ್ರೂ ಕೂಡ ಸಾಕೆ ಆಗಲ್ಲ. ನಮ್ಮಮ್ಮ ಕಾಳು ಒಣಗಾಕ್ಲಿಕ್ಕೆ ಹೋಗಿದ್ರು. ಬೆಳಗ್ಗೆನೇ ಎಷ್ಟು ಬಿಸಿಲು ನೋಡಿ. ಟೈಮ್ ಇನ್ನೂ 10:30 ಇಷ್ಟು ಬಿಸಿಲು ಹತ್ತಿದೆ. ವಿಡಿಯೋ ಕ್ಲಾರಿಟಿನೇ ಬರಲ್ಲ, ಅಷ್ಟು ಬಿಸಿಲು ಹತ್ತತ್ತೆ. ಚಾರ್ವಿ, ಹಾಕಮ್ಮ ನಡುಕ್ತಿರೋದು ಚಾರ್ವಿ, ಹಾಕಮ್ಮ ಅಲ್ಲೇ ತಿಂತಾರೆ ಕೊಡು. ಎಣ್ಣೀರು ಕುಚ್ಚನ ಅಂತಿದೆ.
ಯಾರ ಕೈಲಾರ ಕೊಚ್ಸಂತ ಕೊಚ್ಕೊಡ್ತೀನಿ. ಎರಡು ಕೊಚ್ಕೊಡ್ಲಾ? ಸಾಕು ಅಂತ ನಮ್ಮ ಟೈಮ್ ಅಂತಾರಲ್ಲ ಹಾಗೆ ಇವತ್ತು ಸಿಲಿಂಡ್ರು ಕೂಡ ಖಾಲಿಯಾಗಿ ಹೋಗ್ಬಿಟ್ಟಿತ್ತು. ಬೆಳಗ್ಗೆನೇ ಅಪ್ಪು ಕೂಡ ಇಲ್ಲದೆ ಇರೋ ಕಾರಣ ಸಿಲಿಂಡ್ರು ಕೂಡ ಖಾಲಿಯಾಗಿತ್ತು. ಬಂಕಲ್ಲಿ ನೋಡಿದ್ರೆ ಯಾರ ಕೈಲಾದರೂ ವಿಚಾರಿಸಿ ತರ್ಸೋಣ ಅಂದರೆ ಸಿಲಿಂಡ್ರು ಗ್ಯಾಸ್ ಬಂಕಲ್ಲಿ ಅಲ್ಲೂ ಕೂಡ ಸಿಲಿಂಡ್ರ್ ಇಲ್ಲ ಅಂತ ಹೇಳಿದ್ರು. ನೋಡಿದ್ರೆ ಅಡುಗೆ ಜಾಸ್ತಿ ಮಾಡಬೇಕು, ಏನು ಮಾಡೋದಪ್ಪ ಅನ್ನಂಗೆ ಆಗ್ತಾಯಿತ್ತು. ಸರಿ, ಇನ್ನು ಅಮ್ಮಮ್ಮ ಕೂಡ ಬೆಂಗಳೂರಲ್ಲಿದ್ದರಲ್ಲ, ಆಂಟಿ ಹುಷಾರಿಲ್ಲ ಅಂತ ಹೋದವರು. ಸರಿ, ಆ ಸಿಲಿಂಡ್ರನ್ನೇ ಎತ್ಕೊಂಬಂದ್ಬಿಡೋಣ ಅಂತ ಹೇಳಿ ಅಮ್ಮ ಅಪ್ಪನ ಕರ್ಕೊಂಡೋಗಿ ಸಿಲಿಂಡ್ರ್ ಕೂಡ ತರ್ಲಿಕ್ಕೆ ಹೋಗಿದ್ರು. ಅದಾದಮೇಲೆ ನನ್ನ ಟೈಮ್ ಇವತ್ತು ಹೆಂಗಾಗೋಯ್ತಂದರೆ ಎಲ್ಲದರಲ್ಲೂ ಎಡ್ವಟ್ಟು. ಇನ್ನೊಂದು ಕಡೆ ಮಿಕ್ಸಿ ಒಳಗಡೆ ಬ್ಲೇಡ್ ಇರುತ್ತಲ್ಲ, ಬ್ಲೇಡ್ ಕೂಡ ಹಾಳಾಗೋಗ್ಬಿಡ್ತು. ಅದನ್ನು ರೆಡಿ ಮಾಡಿಕೊಂಡು ಮಿಕ್ಸಿಗೆ ಹಾಕಿ ನಾನು ಚಿಕನ್ ಸಾಂಬಾರು ಮಾಡೋಕ್ಕೆ ಸ್ಟಾರ್ಟ್ ಮಾಡೋಷ್ಟೊತ್ತಿಗೆ ಯಾಕಪ್ಪ ಬೇಕಿತ್ತು ನನಗಿದೆಲ್ಲ ಅನ್ನೋ ರೀತಿ ಆಗಿಬಿಡ್ತು ಅಂತಲೇ ಹೇಳ್ಬೋದು. ಅಮ್ಮ ತುಂಬಾ ಹೆಲ್ಪ್ ಮಾಡಿದ್ರು. ಆದ್ರೂ 9 ಮಂತ್ಸ್ ಆದಮೇಲೆ ಏನು ಕೆಲಸ ಮಾಡೋಕ್ಕಾಗಲ್ಲ ಅಂತಾರಲ್ವ, ಅದೇ ರೀತಿ ನನಗೂ ಕೂಡ ಕೆಲಸನೇ ಮಾಡೋಕ್ಕಾಗ್ತಾಯಿಲ್ಲ, ಆ ರೀತಿ ಆಗಿಬಿಟ್ಟಿದೆ. ಆದ್ರೂ ಕೈಯಲ್ಲಾದಷ್ಟಾದರೂ ಮಾಡಬೇಕಲ್ವ. ಸುಮ್ಮನೆ ಕೂತ್ಕೊಳ್ಳೋದು ನನಗೇನು ಅಷ್ಟು ಇಷ್ಟ ಆಗಲ್ಲ. ಹಂಗಿರೋದ್ರಿಂದ ಕೈಯಲ್ಲಾಗೋ ಕೆಲಸ ಅಂತೂ ಮಾಡ್ಕೊತಾ ಇರ್ತೀನಿ. ಅಮ್ಮ ತನಿಗೆ ಹೋಗೋಕ್ಕೆ ಟೈಮ್ ಆಗಿ ಹೋಯಿತು, 1 ಗಂಟೆ ಆಗೋಗ್ಬಿಟ್ಟಿತ್ತು. ಆದಷ್ಟು ಮಾಡಿಕೊಟ್ಟು ಹೋಗ್ತೀನಿ, ಒಬ್ಬಳೇ ಎಲ್ಲ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಚಿಕನ್ ಸಾಂಬಾರಿಗೆ ಮಸಾಲೆ ಇಕ್ಲಿಕ್ಕೆಲ್ಲ ಹೆಲ್ಪ್ ಮಾಡಿಕೊಟ್ರು. ಅದಾದಮೇಲೆ ಚಿಕನ್ನ ಹುರಿಲಿಕ್ಕೆಲ್ಲ ಹೆಲ್ಪ್ ಮಾಡಿಕೊಟ್ರು. ಮಿಕ್ಸಿ ಜಾರ್ ಬೇರೆ ಕೈ ಕೊಟ್ಟಿದ್ರಿಂದ ನಟ್ನೆಲ್ಲ ಟೈಟ್ ಮಾಡ್ಕೊಳ್ಳಿಕ್ಕೆ ಆಗ್ಬೋದು, ಚಿಕನ್ ಹುರ್ಕೊಡ್ಲಿಕ್ಕೆ ಆಗ್ಬೋದು, ಈ ಥರ ತುಂಬ ಹೆಲ್ಪ್ ಮಾಡಿಕೊಟ್ಟು ಹೋದ್ರು. ನನಗೆ ಬೇರೆ 3 ದಿವಸದಿಂದ ಸ್ವಲ್ಪ ಹೊಟ್ಟೆ ನೋವಿದ್ದಿದ್ದ ಕಾರಣ ಜಾಸ್ತಿ ಹೊತ್ತು ನಿಂತ್ಕೊಳ್ಳೋಕ್ಕಾಗ್ತಿದ್ದಿಲ್ಲ, ಕೂತ್ಕೊಳ್ಳೋಕ್ಕಾಗ್ತಿದ್ದಿಲ್ಲ, ಆ ಥರ ಆಗಿತ್ತು. ಅಮ್ಮ ಎಷ್ಟಾಗುತ್ತೋ ಅಷ್ಟು ಮಾಡಿಕೊಟ್ಟು ಹೋಗ್ತೀನಿ ಅಂದ್ಬಿಟ್ಟು ಅಮ್ಮ ಮಾಡಿಕೊಟ್ಟೋದ್ರು. ಇನ್ನು ಹಸುಗೆ ನೀರು ಕುಡಿಸಿಲ್ಲ ಅಂದರೆ ಹಸುನಲ್ಲಿ ಹಾಲಿರಲ್ಲ, ಹಸುಗೆ ಕಂಪಲ್ಸರಿ ನೀರು ಕುಡಿಸ್ಲೇಬೇಕು. ಅಮ್ಮನಿಗೆ ದನಿಗೆ ಇವತ್ತೊಂದು ದಿವಸ ಹೋಗಬೇಡ ಅಂತಂದೆ, ಬಟ್ ಹಾಲು ಕಮ್ಮಿ ಆಗ್ತವೆ ಅನ್ನೋ ಕಾರಣಕ್ಕೆ ದನ ಇಟ್ಕೊಂಡು ಹೋಯ್ತು. ಚಿಕನ್ನೆಲ್ಲ ಹುರ್ಕೊಟ್ಟು ನನಗೆ ಕಬಾಬ್ಗೆ ಚಿಕನ್ನೆಲ್ಲ ಸಪ್ರೇಟ್ ಮಾಡಿಕೊಟ್ಟು ಕ್ಲೀನಾಗೆ ವಾಶ್ ಮಾಡಿಕೊಟ್ಟೆ ಹೋಯ್ತು. ಯಾಕಂದರೆ ಚಿಕನ್ ತೊಳೆದ್ರೆ ಮತ್ತಿನ್ನು ನನಗೆ ಊಟ ಸೇರಲ್ಲ ಅಂದ್ಬಿಟ್ಟು ಚಿಕನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡಿಕೊಟ್ಟು ಫ್ರೈಗೆ ಎಷ್ಟು ಚಿಕನ್ ಬೇಕು, ಕಬಾಬ್ಗೆ ಎಷ್ಟು ಚಿಕನ್ ಬೇಕು ಅಂತ ಹೇಳಿ ಡಿವೈಡ್ ಮಾಡಿನೇ ಅಮ್ಮ ಹೊರಟ್ರು. ಇನ್ನು ಫ್ರೈ ಒಂದು ಮಾಡ್ಕೊ, ಕಬಾಬ್ಗೆ ಕಲಸಿಟ್ಕೊ ಅಂತ ಹೇಳ್ಬಿಟ್ಟು. ಏನು ಮಾಡ್ತಿದ್ದೆ? ಬಿಸಿಲಲ್ಲಿದ್ದೆ ಅಮ್ಮ. ಆಗಿಲ್ಲ, ಬಿಸಿಲಲ್ಲಿ ಅಯ್ಯೋ ಹೊಟ್ಟೆ ಸಿಂಗಳಮ್ಮ ಹೆಂಗಾಡ್ತೈತಿ. ಹೊಟ್ಟೆ ಅಷ್ಟೈತಾ? ಬಾಯ್ ಹೊಟ್ಟೆ ಅಷ್ಟೈತಾ? ಹೊಟ್ಟೆ ಏನು ಮಾಡ್ತೀನಿ ಬಿಸಿಲಲ್ಲಿ? ಸಂಬಳ ಹಾಕ್ಯದ ಸಂಬಳ ಹಾಕ್ತಾ ಇಲ್ಲ ತಕೊಂಬೇಕಾ? ಏಕೆ ಕೆಳಗೆ ಆಯ್ತಾ? ತಕೋಬೇಕು. ನಾನು ತಕೊಂಡಿಲ್ಲ, ಒಂಚೂರ ತಕೊಂಡಿದ್ದು. ತಕೊಂತೀನಿ ಬಿಡ್ ನಾನು. ನನಗೆ ಸಾಂಬಾರಿಗೆ ಖಾರದ ಪುಡಿ, ಧನಿಯಾ ಪುಡಿ ಹಾಕೋದು ಜಾಸ್ತಿ ಸಾಂಬಾರು ಆಯ್ತಂದರೆ ಸ್ವಲ್ಪ ಗೊತ್ತಾಗಲ್ಲ. ಅದಾದ ಕಾರಣ ಅಮ್ಮನೇ ಹಾಕಿ ಕೊಡ್ತಾಯಿದ್ದಾರೆ. ಸಾಂಬಾರಿಗೆ ಖಾರ ಎಷ್ಟು ಬೇಕು, ಧನಿಯಾ ಎಷ್ಟು ಬೇಕು ಅಂದ್ಬಿಟ್ಟು ಹಾಕ್ಕೊಡ್ತಾಯಿದ್ದಾರೆ. ಅದಾದಮೇಲೆ ರುಬ್ಬಿಟ್ಟು ಮಿಕ್ಸ್ ಮಾಡ್ತೀನಿ ನಾನೇ, ಯಾಕಂದರೆ ಜಾಸ್ತಿ ಹಾಕ್ಬಿಡ್ತೀನಿ ಅನ್ನೋ ಭಯ ಅಷ್ಟೇ. ಫ್ರೆಂಡ್ಸ್, ಒಂದು ಕಡೆ ರೈಸ್ ಆಗಿದೆ, ಒಂದು ಕಡೆ ಸಾಂಬಾರಾಗಿದೆ, ಇನ್ನೊಂದು ಕಡೆ ಇಲ್ಲಿ ಕಬಾಬಿಗೆ ಕಲಸಿಟ್ಟಿದ್ದೀನಿ. ಇರಬೇಕಾಟ ಫ್ರೆಂಡ್ಸ್, ಹಂಗಾಗಿ ನೀರು ಒಳಗಡೆ ಇಟ್ಟಿರೋದು. ಇತ್ತ ಕಡೆ ಫ್ರೈಗೆ ಆನಿಯನ್ನೆಲ್ಲ ಹಚ್ಕೊಳ್ತಾ ಇದ್ದೀನಿ. ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡೆ, ನನಗೊಬ್ಬಳಿಗೆ ನಿಜವಾಗ್ಲೂ ಆಗ್ತಾಯಿಲ್ಲ, ಫುಲ್ಲು ಟಯರ್ಡ್ ಆಗ್ತೈತೆ. ಹಂಗಿರೋದ್ರಿಂದ ಬಿರಿಯಾನಿ ಮಾಡಲ್ಲ, ಕಬಾಬು, ಸಾಂಬಾರು ಮತ್ತು ಫ್ರೈಯು ಮತ್ತು ಅನ್ನ ಮತ್ತು ಮುದ್ದೆ ಮಾಡ್ತಾರೆ ನೈಟಿಗೆ ಅಮ್ಮ ಬಂದು. ಅಮ್ಮ ಇಷ್ಟೊತ್ತು
ದನಿಗೆ ಅಂತ ಹೋತು. ದನ ಮೇಯಿಸ್ಬೇಕಲ್ವ ಫ್ರೆಂಡ್ಸ್, ಸಾಯಂಕಾಲ ಹಾಲು ಕೊಡಲ್ಲ ಇಲ್ಲಾಂದರೆ, ಹಾಗಾಗಿ ದನ ಮೇಯಿಸ್ಕೊಂಡು ಬರ್ತೀನಿ ಅಂತ ಹೇಳಿ ಹೋದರು. ಇವಾಗ ಪಟ 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 ಫ್ರೈ ಮಾಡಿ ಎತ್ತಿಕ್ಕೆ ಹೋಗ್ಬಿಟ್ಟು 1 ಅವರ್ ರೆಸ್ಟ್ ಮಾಡ್ಬೇಕು ನಾನು. ಫಸ್ಟ್ ಫುಲ್ಲು ಬ್ಯಾಕ್ ಪೇನ್ ಆಗಿಬಿಟ್ಟಿದೆ. ಇವತ್ತು ಕ್ರಿಸ್ಮಸ್ ಹೆಂಗಿದೆ ಅಂದರೆ ಕೆಲವ್ರು ಕೇಳ್ಬೋದು, ನೀವೇನು ಕ್ರಿಶ್ಚಿಯನ್ಸಾ ಕ್ರಿಸ್ಮಸ್ ಮಾಡಲಿಕ್ಕೆ ಅಂತ. ಇಲ್ಲ, ರೀಸನ್ ಒಂದೇ, ಪಾಪದೊಂದು ಅರಕೆ ಇತ್ತು ನಮಗೆ. ಅವನಿಗೆ ಹುಷಾರಿಲ್ಲದೆ ಇದ್ದಾಗ 1 ವರ್ಷ 3 ತಿಂಗಳಿಗೆ ಫುಲ್ ಹುಷಾರು ತಪ್ಪಿಬಿಟ್ಟ ಅವನು. ಆ ಟೈಮ್ನಲ್ಲಿ ನಾವು ಅಲ್ಲಿ ತೋರಿಸಿದ್ರೂ ವಾಸಿ ಆಗಿರಲಿಲ್ಲ ಅವನಿಗೆ. ಆ ಟೈಮ್ನಲ್ಲಿ ನಾವು ಕ್ರಿಶ್ಚಿಯನ್ಸ್ ದೇವರಿಗೆ ಹರಕೆ ಕಟ್ಟಿದ್ವು, ಹಾಲೆಲೂಯಾಗೆ ಹರಕೆ ಕಟ್ಟಿ ನಾವು ಕ್ರಿಸ್ಮಸ್ ಮಾಡ್ತಾ ಬರ್ತೀವಿ. ಅವನಿಗೆ ಬುದ್ಧಿ ಬರೋವರೆಗೂ ಕ್ರಿಸ್ಮಸ್ ಮಾಡ್ತೀವಿ ಅಂತ ಹರಕೆ ಕಟ್ಟಿದ್ವು. ಅದೊಂದೇ ರೀಸನ್ಗೆ ಕ್ರಿಸ್ಮಸ್ ಮಾಡೋದು ನಾವು. ಅಂದರೆ ಮನೇಲಿ ಏನೂ ಮಾಡಲ್ಲ, ಪ್ರೇಯರ್ ಮಾಡ್ತಾರೆ ಅಕ್ಕಂಗೆ ಫೋನ್ ಮಾಡಿದ್ರೆ. ಅದಾದಮೇಲೆ ನಾನ್ ವೆಜ್ ತರಿಸಿ ಬಿರಿಯಾನಿ, ನಮಗೇನು ಬೇಕು, ಚಿಕನ್ ಸಾಂಬಾರು, ರೈಸು ಈ ಥರ ಮಾಡಿ ಒಂದು 10 ಜನಕ್ಕೆ ಊಟ ಕೊಡ್ತೀವಿ. ಅದರಿಂದ ಅಷ್ಟೇ ಕ್ರಿಸ್ಮಸ್ ಮಾಡೋದು ನಾವು ಗೌಡ್ರೇ, ಕ್ರಿಶ್ಚಿಯನ್ಸ್ ಏನಲ್ಲ. ಹಾಗಾಗಿ ಅವನಿಗೆ ಬುದ್ಧಿ ಬರೋವರೆಗೂ, ಈಗ 10 ವರ್ಷದವನು, ಅವನಿಗೆ ಬುದ್ಧಿ ಬರೋವರೆಗೂ ಕ್ರಿಸ್ಮಸ್ ಮಾಡ್ಕೊಳ್ತಾ ಬರ್ತೀವಿ. ಆಮೇಲೂ ಕೂಡ ಭಗವಂತ ನಡೆಸ್ಕೊಟ್ರೆ ಮಾಡ್ತೀವಿ. ಹಂಗಾಗಿ ಇವಾಗ ಅಡುಗೆ ಎಲ್ಲ ಮಾಡಿಟ್ರೆ ಸಾಯಂಕಾಲ ಅಮ್ಮ ಮುದ್ದೆಯನ್ನು ಮಾಡ್ಕೊತಾರೆ. ಅದಕ್ಕೆ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಬೆಳಗ್ಗೆಯಿಂದ ಮಾಡಿದ್ದೀನಿ, ಮುಗ್ದಿಲ್ಲ. ಮನೇಲಿದ್ದವ್ರಿಗೆ ಏನು ಕೆಲಸ ಇರುತ್ತೆ, ಎಷ್ಟು ಕೆಲಸ ಇರುತ್ತೆ ಗೊತ್ತಾ. ಆ ಕೆಲಸ ಮಾಡ್ತೀನಿ, ಈ ಕೆಲಸ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂದ್ಕೊಂಡು ಸಾಯಂಕಾಲ ಆಗೇ ಹೋಯಿತು. ಅದಾದಮೇಲೆ ಸರಿ, ಚಿನ್ನು ಕೂಡ ನಿಯರ್ ಬೈ ಬರ್ತಾಯಿದ್ದೀವಿ ಅಂತ ಹೇಳಿದ್ರು. ಸರಿ, ಅವ್ನು ಬಂದಮೇಲೆ ಕಬಾಬ್ ಮಾಡೋಣ ಅಂತ ಇದ್ದೆ. ಸರಿ, ಬರೋ ಅಷ್ಟೊತ್ತಿಗೆ ಟಯರ್ಡ್ ಆಗಿರ್ತಾನೆ, ತಿಂದ್ಬಿಟ್ಟು ಮಲಗ್ತಾನೆ. ಅವ್ನು ಕಬಾಬ್ ಫೇವ್ರೇಟು, ಹಂಗಾಗಿ ಮಾಡಿಬಿಡೋಣ ಅಂತ ಹೇಳಿ ಕಬಾಬ್ ಮಾಡ್ತಾಯಿದ್ದೀನಿ. ಕಬಾಬ್ಗೆ ಎಣ್ಣೆ ಕಾಯ್ಲಿಕ್ಕೆ ಇಟ್ಬಿಟ್ಟು ಇನ್ನೊಂದು ಕಡೆಗೆ ಅವರಪ್ಪ ಅಷ್ಟೊತ್ತಿಗೆ ಬಂದೇ ಬಿಟ್ಟರು. ಅವ್ರಿಗೆ ಕೂಡ ಊಟ ಬಡಿಸ್ಕೊಟ್ಬಿಟ್ಟು ಕಬಾಬ್ನ ಫ್ರೈ ಮಾಡ್ಕೊತಾ ಇದ್ದೀನಿ. ಇನ್ನು ಒಬ್ಬೊಬ್ಬರೇ ಊಟಕ್ಕೆ ಬರ್ತಾರೆ. ಊಟಕ್ಕೆ ಬಂದಾಗ ಕಬಾಬ್ನ ಫ್ರೈ ಮಾಡೋಕ್ಕಾಗಲ್ಲ, ಟೈಮು ಕೂಡ ಸಾಕಾಗಲ್ಲ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಬೇಗ ಇನ್ನೂ ಸ್ವಲ್ಪ ಸಾಲ್ಟು ಲೆಮನ್ನು ಕಮ್ಮಿ ಇತ್ತು ಅಂತ ಅನ್ನಿಸ್ತು. ಎರಡು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಾನು ರೆಸಿಪಿ ಯಾವುದನ್ನು ಕೂಡ ಹಾಕಿಲ್ಲ. ರೀಸನ್ ಏನಂದರೆ ಎಲ್ಲರೂ ಮಾಡೋ ರೀತಿಯೇ ನಾನು ಕೂಡ ಮಾಡಿರೋದು. ಇನ್ನೇನು ಮತ್ತೆ ರೆಸಿಪಿ ಎಲ್ಲ ಹಾಕ್ಕೊಂಡು ಕೂತ್ಕೊಳ್ಳೋದು ಅಂದ್ಬಿಟ್ಟು ರೆಸಿಪಿ ಯಾವುದನ್ನು ಹಾಕಿಲ್ಲ. ಇನ್ನು ತಂಗಿ ಕೂಡ ಬರ್ತೀನಿ ಅಂತ ಹೇಳಿದ್ಲು, ಅವಳು ಕೂಡ ಬರಲಿಲ್ಲ. ಇವತ್ತು ಹೆಂಗಾಯ್ತಂದರೆ ಬರ್ತೀನಿ ಅಂತ ಹೇಳಿದವರು ಯಾರೂ ಕೂಡ ಬರಲಿಲ್ಲ. ಒಂದು ಕಡೆ ಬೇಜಾರು, ನಮಗೆ ಮಾಡ್ಕೊಂಡಂಗೆ ಆಯ್ತಲ್ಲ ಅಂದ್ಬಿಟ್ಟು. ಆಮೇಲೆ ಸರಿ, ಯಾರಿರ್ತಾರೋ ಅವ್ರ ಜೊತೆನೇ ಎಲ್ಲರೂ ಕೂತ್ಕೊಂಡು ಊಟ ಮಾಡೋಣ ಅಂದ್ಬಿಟ್ಟು ಕಬಾಬು ಕೂಡ ಫ್ರೈ ಮಾಡ್ತಾಯಿದ್ದೀನಿ. ಅದಾದಮೇಲೆ ಎಲ್ಲರೂ ಕೂಡ ಒಬ್ಬೊಬ್ಬರಾಗಿ ಊಟಕ್ಕೆ ಬರ್ತಾಯಿದ್ರು. ಸರಿ ಆಯಿತು, ನಾವೇನು ಬೇರೆಯವ್ರಿಗೆ ಯಾರಿಗೂ ಹೇಳಲ್ಲ, ನಮ್ಮ ಮನೆಯಲ್ಲೇ ನಮ್ಮ ದೊಡ್ಡಪ್ಪವ್ರಾಗ್ಬೋದು, ನಮ್ಮ ಮಾವವ್ರಾಗ್ಬೋದು, ಇವರೇನೆ. ಸರಿ, ಎಲ್ಲರೂ ಕೂಡ ಊಟ ಮಾಡೋಣ ಅಂದ್ಬಿಟ್ಟು ಒಬ್ಬೊಬ್ಬರಿಗೆ ಬಂದವ್ರಿಗೆ ಊಟ ಕೂಡ ಅಮ್ಮ ಕೊಡ್ತಾಯಿದ್ರು. ಇವತ್ತಿನ ದಿನ ಹೆಂಗೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಇನ್ನು ಚಿನ್ನುಗೆ ಕಬಾಬ್ ಕೂಡ ಹಾಕ್ಕೊಟ್ಟಿದ್ದೆ. ಅವ್ನು ಬಂದವನು ಕುತ್ಕೊಂಡು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಆದಮೇಲೆ ಕಬಾಬ್ನ ತಿಂತಾಯಿದ್ದ. ಹೆಂಗಿದೆ ಚಿನ್ನು ಕಬಾಬ್ ಅಂದರೆ ಸೂಪರ್ ಅಂತ ಹೇಳ್ತಿದ್ದ. ಏನಂದರೆ ಇವತ್ತು ಕಬಾಬ್ ತುಂಬಾ ಚೆನ್ನಾಗಾಗಿತ್ತು. ಮಧ್ಯಾಹ್ನನೇ ನೆನೆಸಿಟ್ಟು ಸಾಯಂಕಾಲ ಮಾಡಿದ್ರಿಂದ ಕಬಾಬ್ ಟೇಸ್ಟ್ ಕೂಡ ಚೆನ್ನಾಗಿ ಬಂದಿತ್ತು. ಅದಾದಮೇಲೆ ಬೆಳಗ್ಗೆಯಿಂದ ನಾನು ಒಂದೇ ಸಮನೆ ಆ ಕೆಲಸ ಈ ಕೆಲಸ ಅಂತ ಮಾಡಿ ಬಾಡಿಗೆ ರೆಸ್ಟೇ ಇಲ್ದಂಗೆ ಆಯಿತು. ಸರಿ ಮಮ್ಮಿ ಬಂದವ್ರಿಗೆ ಊಟಕ್ಕೆ ಬಿಡು ನೀನು, ನಾನು ಊಟ ಮಾಡಿಬಿಟ್ಟು ರೆಸ್ಟ್ ಮಾಡ್ತೀನಿ ಅಂದ್ಬಿಟ್ಟು ಸ್ವಲ್ಪ ಅಡುಗೆ ಮಾಡಿದ್ದಕ್ಕೆ ಊಟ ಕೂಡ ಸೇರಲಿಲ್ಲ ನನಗೆ. ಸ್ವಲ್ಪ ಚಿಕನ್ ಸಾಂಬಾರು ರೈಸ್ ಹಾಕ್ಕೊಂಡು ತಿಂದ್ಬಿಟ್ಟು ಮಲ್ಕೊಂಡೆ ಫ್ರೆಂಡ್ಸ್. ನಿಜವಾಗ್ಲೂ ಇವತ್ತಿನ ದಿನ ಹೆಂಗೋಯ್ತು ಅಂತಲೇ ನನಗಂತೂ ಗೊತ್ತಾಗಲಿಲ್ಲ, ಹಂಗೋಯ್ತು. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಕ್ರಿಸ್ಮಸ್ ವ್ಲಾಗ್ ಹೇಗಿತ್ತು, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಬರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಇನ್ನು ಮುಂದಕ್ಕೆ ಹೊಸ ವಿಡಿಯೋ
ಒಳ್ಳೊಳ್ಳೆ ಕಂಟೆಂಟ್ನ ಕೊಡಲಿಕ್ಕೆ ಟ್ರೈ ಮಾಡ್ತೀನಿ. ಇನ್ನು ನನ್ನ ಬಾಣಂತಿ ರೋಟೀನ್ ಕೂಡ ಸ್ಟಾರ್ಟ್ ಆಗುತ್ತೆ. ಆ ಬಾಣಂತಿ ರೋಟೀನ್ ಕಂಟೆಂಟ್ ಎಲ್ಲ ಕೊಡಲಿಕ್ಕೆ ನಾನು ಶುರು ಮಾಡ್ತೀನಿ. ಪ್ಲೀಸ್ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಬರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಸಿಗ್ತೀನಿ ನಾಳೆ ಹೊಸ ವ್ಲಾಗ್ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.